ಬೆಳಗಾವಿಯ ಸದನದಲ್ಲಿ ಈಗಾಗಲೇ ನಡೀತಾ ಇರುವಂತಹ ಚರ್ಚೆಗಳನ್ನು ನಾವು ಗಮನಿಸಿದಾಗ ಬಹಳ ಪ್ರಮುಖವಾಗಿ ಮತ್ತು ಈ ಬಾರಿ ಮೊದಲ ಬಾರಿಗೆ ಸಾಮಾನ್ಯವಾಗಿ ಲಾಸ್ಟ್ಗೆ ಒಂದೆರಡು ದಿವಸ ಅಥವಾ ಮಧ್ಯದಲ್ಲಿ ಯಾವುದೋ ಒಂದು ದಿವಸ ಎರಡು ದಿವಸ ಅಥವಾ ಎಲ್ಲ ಬಿಲ್ಗಳು ಪಾಸ್ ಆದಮೇಲೆ ಫುಲ್ ಬೇಕ್ರೆ ಅದರ ಬಗ್ಗೆನೇ ಮಾತಾಡಿ ಅಂತ ಹೇಳಿಕೊಂಡು ಸಮಯವನ್ನು ನಿಗದಿ ಮಾಡ್ತಾರೆ. ಆದರೆ ಈ ಬಾರಿ ಬೆಳಗಾವಿ ಅಧಿವೇಶನದಲ್ಲಿ ಮೊದಲ ದಿವಸದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಯಿತು. ಆದರೆ ಈ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಗಿಂತ ಹೆಚ್ಚಾಗಿ ಕುರ್ಚಿ ಕಚ್ಚಾಟದ ಸುತ್ತಲೇ ಚರ್ಚೆಗಳು ಸಾಗ್ತಾ ಇರುವಂಥದ್ದು ವಿಶೇಷ. ಉತ್ತರ ಕರ್ನಾಟಕದ ಬಗೆಗಿನ ಸಮಸ್ಯೆಗಳನ್ನು ಪ್ರಸ್ತಾಪಿಸುವ ಸಂದರ್ಭದಲ್ಲೂ ಕೂಡ ಸರ್ಕಾರದ ಕುರ್ಚಿ ಸಮಸ್ಯೆಗಳ ಬಗ್ಗೆ ಪ್ರತಿಪಕ್ಷಗಳು ಪ್ರಸ್ತಾಪಿಸ್ತಾ ಇದ್ದಾವೆ. ಇದರ ನಡುವೆ ಗ್ಯಾರಂಟಿ ವಿಚಾರದಲ್ಲಿ ಕಾಂಗ್ರೆಸ್ ಶಾಸಕರಲ್ಲಿನೇ ಒಂದು ರೀತಿಯಿಂದ ಅಪಸ್ವರ ಇರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಉತ್ತರ ಕರ್ನಾಟಕ ಸಮಸ್ಯೆಗಳ ಚರ್ಚೆಯ ಜೊತೆಗೆ ಕುರ್ಚಿ ಕಚ್ಚಾಟ ಈಗ ತಳುಕು ಹಾಕೊಂಡಿದೆ. ಕುರ್ಚಿ ಕಚ್ಚಾಟವು ಕೂಡ ಬಹಳ ಜೋರಾಗಿ ತಳುಕು ಹಾಕೊಂಡಿದೆ. ಅದರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಸದನದಲ್ಲಿ ಸರ್ಕಾರದ ಸಮಸ್ಯೆಗಳಂತೆ ಹೆಚ್ಚೆಚ್ಚು ಚರ್ಚೆಗಳು ಈಗ ಸಾಗ್ತಾ ಇರುವಂಥದ್ದು. ಹೆಚ್ಚೆಚ್ಚು ಚರ್ಚೆಗಳು ಈಗ ಸದನದ ಒಳಗಡೆ ನಡೀತಾ ಇರುವಂಥದ್ದು. ಯಾವುದೇ ಮಾತು ಬಂದರೂ ಕೂಡ ನಿಮ್ಮ ಕುರ್ಚಿ ಗ್ಯಾರಂಟಿ ಇದೆಯಾ, ನಿಮ್ಮಲ್ಲಿ ಯಾರು ಮುಖ್ಯಮಂತ್ರಿ, ನಿಮ್ಮಲ್ಲಿ ಯಾರು ಉಪಮುಖ್ಯಮಂತ್ರಿ, ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಪ್ರತಿಪಕ್ಷಗಳು. ಮತ್ತು ಅದು ಪ್ರತಿಪಕ್ಷಗಳಿಗೆ ರಾಜಕೀಯವಾಗಿರುವಂತಹ ಅಸ್ತ್ರ. ಆಡಳಿತ ಪಕ್ಷ ಯಾವಾಗ ತನ್ನಲ್ಲಿ ಗೊಂದಲಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ವೋ ಆಗ ಸಹಜವಾಗಿಯೇ ಅದು ನಗೆಪಾಟಲಿಗೆ ಈಡಾಗುತ್ತೆ. ಆ ಅವಕಾಶವನ್ನ ಇಲ್ಲಿ ಪ್ರತಿಪಕ್ಷ ಬಳಸ್ಕೊಳ್ತಾ ಇದೆ. ಉತ್ತರಕ್ಕಾಗಿ ನಡೀತಾ ಇರುವಂತಹ ಚರ್ಚೆ, ಉತ್ತರಕ್ಕಾಗಿ ಕಾವೇರಿದೆ ಚರ್ಚೆ, ಕಾವೇರಿದ ಚರ್ಚೆಯು ಕೂಡ ನಡೀತಾ ಇದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಗಳನ್ನು ಮಾಡಲಾಗ್ತಾ ಇದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂತಹ ಕೆಲಸವನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡಿದ್ದಾರೆ. ಅತಿವೃಷ್ಟಿ, ಅನಾವೃಷ್ಟಿ, ಪ್ರವಾಹದಿಂದಾಗಿ ಬೆಳೆ ಹಾನಿ, ಕಬ್ಬಿನ ಬೆಂಬಲ ಬೆಲೆ, ಇವೆಲ್ಲ ವಿಚಾರಗಳನ್ನು ಕೂಡ ಪ್ರತಿಪಕ್ಷ ನಾಯಕರು ತಮ್ಮ ಭಾಷಣದ ಸಂದರ್ಭದಲ್ಲಿ, ಸದನದ ಚರ್ಚೆಯ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಬೆಳೆ ನಷ್ಟ ಪರಿಹಾರಕ್ಕಾಗಿ ಶಾಶ್ವತ ವಿಪತ್ತು ನೀತಿ ಏಕೆ ರಚಿಸಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಬೆಳೆ ನಷ್ಟಕ್ಕೆ ಪರಿಹಾರವನ್ನು ಕೊಡೋದಕ್ಕೆ ಯಾಕೆ ನೀವು ಶಾಶ್ವತ ವಿಪತ್ತು ನಿಧಿಯನ್ನು ರಚಿಸಿಲ್ಲ? ಕೇಂದ್ರ ಸರ್ಕಾರವನ್ನು ಪದೇ ಪದೇ ಟೀಕೆ ಮಾಡುವಂತಹ ನೀವು ಮಾಡಿದ್ದೇನು ಅಂತೆಲ್ಲ ತಪರಾಕಿಯನ್ನು ಕೊಟ್ಟಿದ್ದಾರೆ. ಆದರೆ ಅಶೋಕ್ ಅವರು ವೈಮಾನಿಕ ಮುಖ್ಯಮಂತ್ರಿಯವರು ನಡೆಸಿರುವಂತಹ ವೈಮಾನಿಕ ಸಮೀಕ್ಷೆಯನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ವೈಮಾನಿಕ ಸಮೀಕ್ಷೆ ಮಾಡಿರತಕ್ಕಂತಹ ಮುಖ್ಯಮಂತ್ರಿಯವರಿಗೆ ರೈತರನ್ನ ಮಾತನಾಡಿಸೋದಕ್ಕೆ ಮನಸ್ಸಿರಲಿಲ್ವಾ ಅಂತ ಹೇಳಿ ಪ್ರಶ್ನಿಸಿದ್ದಾರೆ. ನೀವು ವಿಮಾನದಲ್ಲಿ ಹೋಗಿ ಬಂದ ತಕ್ಷಣ ರೈತರ ಸಮಸ್ಯೆ ನಿಮಗೆ ಅರ್ಥ ಆಗುತ್ತಾ ಅಂತ ಹೇಳಿ ಅಂಕಿಅಂಶಗಳ ಸಮೇತ ಬೆಳೆ ಪರಿಹಾರದ ಮಾಹಿತಿಯನ್ನು ಕಂದಾಯ ಸಚಿವರಾಗಿರುವಂತಹ ಸಚಿವ ಕೃಷ್ಣ ಬೈರೇಗೌಡರು ಸದನಕ್ಕೆ ಕೊಟ್ಟಿದ್ದಾರೆ. ಕಂದಾಯ ಸಚಿವರು ಅದರ ಬಗ್ಗೆನ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ಸದನಕ್ಕೆ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದೀವಿ, ಎಷ್ಟೆಷ್ಟು ಬೆಳೆ ಪರಿಹಾರವನ್ನು ಕೊಟ್ಟಿದ್ದೀವಿ. ಇದರ ನಡುವೆ ಕುರ್ಚಿ ವಿಚಾರವೂ ಕೂಡ ಚರ್ಚೆಗೆ ಬಂದಿದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಯ ವೇಳೆ ಸರ್ಕಾರದ ಕಾಲೆಳೆದಿದ್ದಾರೆ ಆರ್ ಅಶೋಕ್ ಅವರು. ವಿಶೇಷವಾಗಿ ಅಭಿವೃದ್ಧಿಗೆ ಅನುದಾನ, ನಷ್ಟ ಪರಿಹಾರಕ್ಕೆ ಹಣವೇ ಇಲ್ಲ ಅಂತೇಳಿ ಅವರು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಮತ್ತು ಪ್ರತಿಪಕ್ಷಗಳ ಶಾಸಕರಷ್ಟೇ ಅಲ್ಲ, ಆಡಳಿತ ಪಕ್ಷದ ಶಾಸಕರಿಂದಲೂ ಕೂಡ ಹಣಕ್ಕಾಗಿ ಬೇಡಿಕೆ ಇದೆ, ಅಭಿವೃದ್ಧಿಗಾಗಿ ನಿಧಿಗಾಗಿ ಬೇಡಿಕೆ ಇದೆ, ಅನುದಾನಕ್ಕಾಗಿ ಬೇಡಿಕೆ ಇದೆ ಅನ್ನುವಂತಹ ವಿಚಾರಗಳನ್ನು ಕೂಡ ಸರ್ಕಾರದ ಗಮನಕ್ಕೆ ತಂದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರುವ ಶಾಸಕರು ಅಂತ ಹೇಳಿ ಆರ್ ಅಶೋಕ್ ಅವರು ಲೇವಡಿ ಮಾಡಿದ್ದಾರೆ. ನಿಮ್ಮದೇ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿಮ್ಮ ವಿರುದ್ಧ ನಿಮ್ಮದೇ ಶಾಸಕರು ತಿರುಗಿ ಬಿದ್ದಿದ್ದಾರೆ. ಗ್ಯಾರಂಟಿಗಳಿಂದಾಗಿ ಖಜಾನೆ ಖಾಲಿಯಾಗಿದೆ, ದುಡ್ಡೇ ಇಲ್ಲದ ಸರ್ಕಾರ ಅಂತ ಹೇಳಿ ವ್ಯಂಗ್ಯ ಮಾಡಿದ್ದಾರೆ. ಮತ್ತು ನೀವು ಇವೆಲ್ಲವನ್ನು ಕೂಡ ಮರೆಮಾಚುವಂತಹ ರೀತಿಯಲ್ಲಿ ಕುರ್ಚಿ ಕಚ್ಚಾಟದಲ್ಲಿ ತೊಡಗಿದ್ದೀರಿ ಅಂತ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಆರ್ ಅಶೋಕ್ ಅವರು ನಡೆಸಿದ್ದಾರೆ. ಇದರ ನಡುವೆ ಗ್ಯಾರಂಟಿ ವಿಚಾರದಲ್ಲೂ ಕೂಡ ಒಂದಿಷ್ಟು ಗದ್ದಲಗಳು ನಡೀತಾ ಇರುವಂಥದ್ದು ಬೆಳಕಿಗೆ ಬರ್ತಾ ಇದ್ದಾವೆ. ಅದು ನಾಲ್ಕು ಗೋಡೆಗಳ ಒಳಗಡೆ ನಡೆದರೂ ಕೂಡ ಹೊರಗಡೆ ಅದರ ಶಬ್ದ ಗೋಚರಿಸ್ತಾ ಇದೆ. ಯಾಕಂದರೆ ಗ್ಯಾರಂಟಿ ಯೋಜನೆಗೆ ಕಾಂಗ್ರೆಸ್ನಲ್ಲಿ ಅಪಸ್ವರ ಇದೆಯಾ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಯಾಕೆಂದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆಯಾಗಿದೆ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಚರ್ಚೆಯಾಗಿದೆ. ಗ್ಯಾರಂಟಿ ಪರಿಷ್ಕರಣೆಗೆ ಶಾಸಕರು ಪ್ರಸ್ತಾಪವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಮಾಹಿತಿ. ಅನುದಾನ ವಿಚಾರದಲ್ಲೂ ಕೂಡ ಜಟಾಪಟಿ ನಡೆದಿದೆ. ಕಾಂಗ್ರೆಸ್ ಶಾಸಕರಿಂದಲೇ ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಪ್ರಯತ್ನ ನಡೆದಿದೆ. ನಮಗೆ ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ, ಅನುದಾನಕ್ಕೆ ಡಿಮ್ಯಾಂಡ್ ಮಾಡಿದ್ರ ಶಾಸಕರು, ಕಾಂಗ್ರೆಸ್ ಶಾಸಕರು ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆಯವರು ಬೇರೆ ಬೇರೆ ಸ್ವರೂಪಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾಕೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚಿಸಿದ ನಾನೇನ ಹೇಳಬೇಕಾ ಅಂತೇಳಿ ಕೇಳೋದ್ರ ಮೂಲಕವಾಗಿ ಅಲ್ಲಿ ಗ್ಯಾರಂಟಿ ಬಗ್ಗೆ ಎಲ್ಲ ಜಾಸ್ತಿ ಏನು ಚರ್ಚೆ ಆಗಿಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಮುಖ್ಯಮಂತ್ರಿಯವರು ಉತ್ತರವನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡುವ ಚರ್ಚೆ ನಡೆಯಲಿಲ್ಲ.
ಶಾಸಕಾಂಗ ಸಭೆಯಲ್ಲಿ ಕಾಂಗ್ರೆಸ್ ಅವರೆಲ್ಲ ಹೇಳ್ತಾ ಇದ್ದಾರೆ, MLAಗಳು ಗ್ಯಾರಂಟಿ ಬೇಡ, ರಸ್ತೆ ಕೊಡಿ, ಆಸ್ಪತ್ರೆ ಕೊಡಿ, ಶಾಲೆ ಕೊಡಿ, ಮನೆಗೆ ನೀರು ಕೊಡಿ. ಇದು ಅಂದ್ರೆ ಅರ್ಥ ಆಯ್ತಲ್ಲ ನಿಮ್ಮ ಯೋಗ್ಯತೆ ಏನು ಅಂತ ಹೇಳಿ. ಚುನಾವಣೆ ಗೆಲ್ಲಕ್ಕೆ ಗ್ಯಾರಂಟಿ. FEBS ಇಂದಲೇ ನಾವು ಚುನಾವಣೆ ಗೆಲ್ತೀವಿ ಅನ್ನೋ ನಂಬಿಕೆ ಇದ್ದಿದ್ದೆ. ನಮ್ಮ ಆಂಧ್ರದಲ್ಲಿ ಜಗನ್ ಅಷ್ಟೊಂದು FEBS ಕೊಟ್ಟಿದ್ದಂದ್ರೆ ಯಾರು ಕೊಟ್ಟಿರ್ಲಿಲ್ಲ ಅಷ್ಟೊಂದು. ಮತ್ತೆ ಅವ್ರು ಬರೀ 18 ಸೀಟ್ ಬರ್ತಾರೆ. ಅದರಿಂದ FEBS ಇಂದನೇ ಗೆಲ್ತೀವಿ ಗೆಲ್ಲತಕ್ಕಂಥದ್ರಲ್ಲಿ FEBS ಕೊಡೋದು ಒಂದು ಅಂಶ. ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಆಗಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿ ಅಂತ ಹೇಳಿ ಬೊಬ್ಬೆ ಹಾಕಿದ್ರು. ಇವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯನ್ನ ಪಕ್ಕದ ಆಂಧ್ರ ತೆಲಂಗಾಣದಲ್ಲೂ ಕೂಡ ಅನುಷ್ಠಾನ ಮಾಡಿದ್ರು. ಆದ್ರೆ ತೆಲಂಗಾಣ ರಾಜ್ಯದ ಪರಿಸ್ಥಿತಿ ಏನಾಗಿದೆ, ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಇಂದ ತೆಲಂಗಾಣದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಏನು ಆದಾಯ ಬರ್ತಾ ಇದೆ ದೇವಸ್ಥಾನ ಆದಾಯವನ್ನ ಸರ್ಕಾರಕ್ಕೆ ಕೊಡಬೇಕು ಅನ್ನುವ ಪತ್ರವನ್ನ ಮುಖ್ಯಮಂತ್ರಿಗಳು ಬರೆದಿದ್ದಾರೆ, ಲಿಖಿತವಾಗಿ ಪತ್ರವನ್ನ ಬರೆದಿದ್ದಾರೆ. ಇದು ವಾಸ್ತವಿಕ ಸತ್ಯ. ಇವತ್ತು ವಾಸ್ತವಿಕ ಸತ್ಯವನ್ನ ಮರೆಮಾಚುವಂತ ಕೆಲಸ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ. ಗ್ಯಾರಂಟಿಗಳು ಯಥಾವತ್ತಾಗಿ ನಡೀತವೆ, ಅದಕ್ಕೇನು ಹಣದ ತೊಂದರೆ ಇಲ್ಲ. ಈಗಾಗಲೇ 1,08,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ. ಅಭಿವೃದ್ಧಿ ಕೆಲಸಗಳು ಕೂಡ ಹಣದ ತೊಂದರೆ ಇಲ್ಲ, ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಾ ಇದೆ.